ಮನೆಗೆ ನುಗ್ಗಿದಂತಹ ನಮ್ಮ ಕರ್ನಾಟಕದ ಸೇನೆಯಿಂದ ಧ್ವಂಸವಾಗಿದೆ. ಬೆಟ್ಟಿಂಗ್ ಕಂಪನಿ ಎಗ್ಗಿಲ್ಲದೆ ನಡೀತಾ ಇತ್ತು. ಗೋಲ್ಡನ್ ಏಸಸ್ ಪೋಕರ್ ರೂಮ್ ಕೂಡ ಇದೀಗ ಧ್ವಂಸ ಮಾಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಡುವಾಗಲೇ ಸಂಘಟನೆಯಿಂದ ಕನ್ನಡ ಪರ ಸಂಘಟನೆಯಿಂದ ದಾಳಿ ನಡೆಸಿ ಪೀಠೋಪಕರಣ ಧ್ವಂಸವನ್ನ ಮಾಡಿದ್ದಾರೆ. ಕರ್ನಾಟಕ ಸೇನೆ ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಎತ್ತ ಕಿಡಿಗೇಡಿಗಳು ಓಡಿ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಗ್ರಾಹಕರು ಕೂಡ ಓಡಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿರತಕ್ಕಂತಹ ಇವತ್ತು ಘಟನೆ ಇದು. ಆನ್ಲೈನ್ ಗೇಮಿಂಗ್ ಎಸ್ತಾ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಇದು ಬೆಂಗಳೂರಿನ ಕೋರಮಂಗಲದಲ್ಲಿರತಕ್ಕಂತಹ ಆನ್ಲೈನ್ ಗೇಮಿಂಗ್ ಕಂಪನಿ. ಕನ್ನಡ ಪರ ಸಂಘಟಕರು ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ. ಮನೆಗೆ ನುಗ್ಗಿದಂತಹ ನಮ್ಮ ಕರ್ನಾಟಕದ ಸೇನೆಯಿಂದ ಧ್ವಂಸವಾಗಿದೆ. ಬೆಟ್ಟಿಂಗ್ ಕಂಪನಿ ಎಗ್ಗಿಲ್ಲದೆ ನಡೀತಾ ಇತ್ತು. ಗೋಲ್ಡನ್ ಏಸಸ್ ಪೋಕರ್ ರೂಮ್ ಕೂಡ ಇದೀಗ ಧ್ವಂಸ ಮಾಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಡುವಾಗಲೇ ಸಂಘಟನೆಯಿಂದ ಕನ್ನಡ ಪರ ಸಂಘಟನೆಯಿಂದ ದಾಳಿ ನಡೆಸಿ ಪೀಠೋಪಕರಣ ಧ್ವಂಸವನ್ನ ಮಾಡಿದ್ದಾರೆ. ಕರ್ನಾಟಕ ಸೇನೆ ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಎತ್ತ ಕಿಡಿಗೇಡಿಗಳು ಓಡಿ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಗ್ರಾಹಕರು ಕೂಡ ಓಡಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿರತಕ್ಕಂತಹ ಇವತ್ತು ಘಟನೆ ಇದು. ಆನ್ಲೈನ್ ಗೇಮಿಂಗ್ ಎಸ್ತಾ ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಇದು ಬೆಂಗಳೂರಿನ ಕೋರಮಂಗಲದಲ್ಲಿರತಕ್ಕಂತಹ ಆನ್ಲೈನ್ ಗೇಮಿಂಗ್ ಕಂಪನಿ. ಕನ್ನಡ ಪರ ಸಂಘಟಕರು ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ. ಇದಾರಾ
ಮನೆಗೆ ನುಗ್ಗಿದಂತಹ ನಮ್ಮ ಕರ್ನಾಟಕದ ಸೇನೆಯಿಂದ ಧ್ವಂಸವಾಗಿದೆ. ಬೆಟ್ಟಿಂಗ್ ಕಂಪನಿ ಎಗ್ಗಿಲ್ಲದೆ ನಡೀತಾ ಇತ್ತು. ಗೋಲ್ಡನ್ ಏಸಸ್ ಪೋಕರ್ ರೂಮ್ ಕೂಡ ಇದೀಗ ಧ್ವಂಸ ಮಾಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಆಡುವಾಗಲೇ ಸಂಘಟನೆಯಿಂದ ಕನ್ನಡಪರ ಸಂಘಟನೆಯಿಂದ ದಾಳಿ ನಡೆಸಿ ಪೀಠೋಪಕರಣ ಧ್ವಂಸವನ್ನ ಮಾಡಿದ್ದಾರೆ. ಕರ್ನಾಟಕ ಸೇನೆ ಸಂಘಟನೆ ದಾಳಿ ಮಾಡ್ತಾ ಇದ್ದಂತೆ ಎತ್ತ ಕಿಡಿಗೇಡಿಗಳು ಓಡಿ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಗ್ರಾಹಕರು ಕೂಡ ಓಡಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿರತಕ್ಕಂತಹ ಇವತ್ತು ಘಟನೆ ಇದು. ಆನ್ಲೈನ್ ಗೇಮಿಂಗ್ ತಾವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ ಇದು ಬೆಂಗಳೂರಿನ ಕೋರಮಂಗಲದಲ್ಲಿರತಕ್ಕಂತಹ ಆನ್ಲೈನ್ ಗೇಮಿಂಗ್ ಕಂಪನಿ. ಕನ್ನಡ ಪರ ಸಂಘಟಕರು ಹೋರಾಟ ಮಾಡ್ತಿದ್ದಾರೆ. ಇದಾರಾ